ಯಾರಿನಿ ಮೋಹಿನಿ ಹೇಳಿ ಮಾವ, ಹರಣಿ ಚೆನ್ನಾಗಿದ್ದಾಳೆ ತಾನೆ? ಮಾವ ಯಾಕೆ ಅಳ್ತಿದ್ದೀರಾ? ಮಗುನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಇನ್ನೊಬ್ರು ನನ್ನಿಂದ ನೋವಾಗಕ್ ಮುಂಚೆ ನಾನೇ ಸತ್ತೋದ್ರೆ ಒಳ್ಳೇದು. ನನ್ನ ಸಾಯಿಸ್ಬಿಡಿ ಮಾವ. ಇಲ್ಲ, ನನ್ನ ಸಾಯಿಸ್ಬಿಡಿ, ನನ್ನ ಸಾಯಿಸ್ಬಿಡಿ. ಬೆಳ್ಳಿ, ಒಂದ್ ನಿಮಿಷ ಸುಮ್ಮನೆ ಇರ್ತೀಯಾ? ಯಾಕೆ ಹುಚ್ಚಿ ತರ ಆಡ್ತಾ ಇದೀಯಾ? ನನ್ನ ಮಗನ ಸಾವಿಗೆ ಕಾರಣವಾದ ಆ ಚಿತ್ರಾನ್ನ ಬಂಧಿಸೋದಕ್ಕೋಸ್ಕರ ಈ ಪೂಜೆ ನಡೆಸ್ತಾ ಇದ್ದೀನಿ. ಅವಳ ಶಕ್ತಿಯನ್ನು ಕುಂದಿಸಿ ಮತ್ತೆ ಈ ಭೂಮಿಗೆ ವಾಪಸ್ ಬರದೇ ಇರೋ ಥರ ಮಾಡದೆ ನನ್ನ ಗುರಿ. ನನ್ನ ದ್ವೇಷದ ಉರಿ ಇನ್ನೂ ಆರಿಲ್ಲ. ನನ್ನ ಹೃದಯದ ಬೆಂಕಿ ಆರಬೇಕು ಅಂತಂದ್ರೆ ಚಿತ್ರಾನ್ನ ಆರ್ಬಿಟ್ಟು ನಾನು ನಿಲ್ಲಿಸಬೇಕು. ಇವತ್ತು ಬಿಟ್ಟರೆ ಇದೇ ದಿನ, ಇದೇ ತಿಥಿ, ಇದೇ ಮುಹೂರ್ತಕ್ಕೆ ನಾನು ಇನ್ನೂ 1 ತಿಂಗಳು ಕಾಯಬೇಕು. ನನಗೆ ಬೇರೆ ದಿನ ಸಿಗಲ್ಲ. ಇವತ್ತೇ ರಾತ್ರಿ ಪೂಜೆ ಮಾಡಬೇಕು ಅಂತ ಅನಂತ ಪದ್ಮನಾಭ ಸ್ವಾಮಿ ತೀರ್ಮಾನ ಮಾಡಿ ಆಗಿದೆ. ಸರಿ ಸ್ವಾಮಿ, ನಿಮ್ಮಿಷ್ಟದಾಗೆ ಆಗ್ಲಿ. ಈ ಪೂಜೆಗೆ ಏನೇನು ತಯಾರಿ ಮಾಡ್ಬೇಕು ಅದನ್ನೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ನೀವು ಆರಾಮಾಗಿ ಬನ್ನಿ. ಏನಂತೆ ಮಾಯಾ? ನಾನು ನಿನಗೆ ಹೇಳಿದೆ ಅಲ್ವಾ ಭೈರ, ಅವ್ರೊಬ್ರು ಮನ್ಸು ಮಾಡಿದ್ರೆ ಚಿತ್ರನ ಪರ್ಮನೆಂಟ್ ಆಗಿ ಬಂಧಿಸ್ಬೋದು ಅಂತ. ಈಗ ಅವರೇ ಪೂಜೆಗೆ ಒಪ್ಕೊಂಡಿದ್ದಾರೆ. ಇನ್ಮೇಲೆ ಚಿತ್ರನ್ ಕತೆ ಫಿನಿಶ್. ನಿನ್ನ ನಿರ್ಗಮನ ಇವತ್ತು ರಾತ್ರಿ 12 ಗಂಟೆಗೆ. ಅವ್ರು ಶಪಥ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಚಿತ್ರನ ಬಂದ್ಸೆ ಇಲ್ಲಿಂದ ಹೋಗೋದವ್ರು. ಚಿತ್ರನ್ ಕತೆ ಒಂದ್ ಮುಗಿದ್ರೆ ಆ ಬೆಳ್ಳಿನ ಉಳ್ಸೋಕೆ ಇನ್ಯಾರೂ ಬರಲ್ಲ ಭೈರ. ಬಿಡಲ್ಲ, ಬಿಡಲ್ಲ ಚಿತ್ರ, ನಿನ್ನನ್ನು ಬಿಡಲ್ಲ. ನನ್ನ ಪ್ರಾಣ ಹೋದ್ರು ನಾನು ಸುಮ್ಮನೆ ಬಿಡಲ್ಲ. ಈಗ ಅನಾಥೆ ಆಗಿರೋ ಬೆಳ್ಳಿ ಇನ್ಮೇಲೆ ಪರ್ಮನೆಂಟ್ ಆಗಿ ಹುಚ್ಚಿ ಆಗಿರ್ತಾಳೆ. ಅವಳನ್ನ ಹಾಸ್ಪಿಟಲ್ ಸೇರ್ಸೋದೊಂದು ಗ್ಯಾರಂಟಿ. ಪೂಜೆ ನಡೆದ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ನಿನ್ ಮದ್ವೆಗೂ ಯಾವ ತೊಂದರೆನೂ ಇರಲ್ಲ. ಎಲ್ಲಾನು ಸಲೀಸಾಗಿ ನಡೆಯುತ್ತೆ. ಕೊನೆಗೂ ನನ್ನ ಮದ್ವೆ ಮುತ್ತು ಮಾವನ ಜೊತೆ ನಡೆಯುತ್ತೆ. ಅಪ್ಪ, ಇದು ನೆನೆಸ್ಕೊಂಡ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಭೈರ? ನನಗೆ ಬರ್ತಾ ಇರೋ ಕೋಪಕ್ಕೆ ಆ ಬೆಳ್ಳಿನ ಮಾತ್ರ ಸುಮ್ಮನೆ ಬಿಡಲ್ಲ. ಯಾರೇ ಅಡ್ಡ ಬಂದ್ರು ಸರಿ, ಅವಳನ್ನ ಸಾಯ್ತೀನಿ. ಭೈರ, ಆಗ್ಲಿಂದ ನಾನು ನಿನಗೇನು ಹೇಳ್ತಾ ಇದ್ದೀನಿ, ಮೊದಲು ಕೋಪನ ಕಮ್ಮಿ ಮಾಡ್ಕೊ. ಹರಣಿಗಿನ್ನೂ ಜ್ಞಾನ ಬಂದಿಲ್ಲ ಕಣೋ. ಗಂಡನಾಗಿ ಅವಳ ಜೊತೆ ಇದು ಅವಳಿಗೆ ಸಮಾಧಾನ ಮಾಡಬೇಕೆ ಹೊರತು ಹೀಗೆಲ್ಲ ಕೂಗಾಡಬಾರ್ದು. ಇದೇ ಟೈಮಲ್ಲಿ ಅಮ್ಮನೂ ಹಾಸಿಗೆ ಹಿಡ್ದಿದ್ದಾರೆ. ಅವ್ರು ಇದ್ದಿದ್ರೆ ಖಂಡಿತ ಇದೆಲ್ಲ ನಡೀತಿರ್ಲಿಲ್ಲ. ಬೆಳ್ಳಿ ವಿಷಯದಲ್ಲೂ ಅವ್ರು ಒಂದೊಳ್ಳೆ ನಿರ್ಧಾರ ತಗೋತಿದ್ರು. ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಲೇಬೇಕು. ಅವಳನ್ನ ಮನೆಯಿಂದ ಹೊರಗಾಕೋದಾಗ್ಲಿ ಸಾಯಿಸೋದಾಗ್ಲಿ ಮಾಡಿದ್ರೆ ಅಣ್ಣ ಖಂಡಿತ ಸುಮ್ಮನೆ ಇರಲ್ಲ. ಆಮೇಲೆ ನಿಮ್ಮಿಬ್ರ ಮಧ್ಯೆ ಜಗಳ ಶುರು ಆಗತ್ತೆ. ಭೈರ, ದಯವಿಟ್ಟು ಸಮಾಧಾನವಾಗಿರು. ಅಮ್ಮ ಹುಷಾರಾಗಿ ಬರಲಿ. ಬೆಳ್ಳಿನ ಹಾಸ್ಪಿಟ್ಲ್ ಸೇರಿಸೋದ್ರ ಬಗ್ಗೆ ಈಗಾಗಲೇ ಅಣ್ಣನ ಹತ್ರ ಮಾತಾಡಿದ್ದೀವಿ. ಅವರೇ ಏನಾದ್ರು ನಿರ್ಧಾರ ತಗೊಳ್ಳಿ. ಸಿಸ್ಟರ್, ನನ್ನ ಮಗು ಎಲ್ಲಿದೆ? ಡಾಕ್ಟ್ರು ಬರ್ತಾರೆ, ಅವರೇ ಬಂದು ನಿಮಗೆಲ್ಲ ಹೇಳ್ತಾರೆ. ಅಲ್ಲಿವರೆಗೂ ರೆಸ್ಟ್ ಮಾಡಿ. ಇಲ್ಲ ಸಿಸ್ಟರ್, ನಾನೀಗ ರೆಸ್ಟ್ ಮಾಡೋ ಸ್ಟೇಜ್ನಲ್ಲಿಲ್ಲ. ದಯವಿಟ್ಟು ನನ್ನ ಮಗು ಎಲ್ಲಿದೆ ಅಂತ ಹೇಳಿ. ಹಠ ಮಾಡಬೇಡಿ, ನಾವು ಹೇಳೋದನ್ನ ಕೇಳಿ. ನಾವು ಯಾವ ವಿಚಾರನೂ ಪೇಷಂಟ್ ಹತ್ರ ಹೇಳಂಗಿಲ್ಲ. ಪ್ಲೀಸ್ ಸಿಸ್ಟರ್, ನಿಮ್ಮ ಕೈ ಮುಗಿತೀನಿ. ನನ್ನ ಮಗು ಎಲ್ಲಿದೆ ಅಂತ ಹೇಳಿ. ನನಗೆ ನನ್ನ ಮಗು ಬೇಕು. ಇಲ್ಲ, ನನ್ನ ಮಾತು ಕೇಳಿ. ಇಲ್ಲ ಸಿಸ್ಟರ್, ಸುಳ್ಳು ಹೇಳಬೇಡಿ. ನಾನು ನನ್ನ ಮಗು ನೋಡಬೇಕು. ನನ್ನ ಮಗು ಎಲ್ಲಿದೆ ಅಂತ ಹೇಳಿ. ರಣಿ, ಏನಾಯ್ತು? ಸರ್ ನೋಡಿ ಸರ್, ನಿಮ್ಮ ಹೆಂಡತಿ ಮಗು ಬಗ್ಗೆ ಹೇಳು ಅಂತ ಇದ್ದಾರೆ. ನೀವೇ ಏನಾದರೂ ಹೇಳಿ ಸಮಾಧಾನ ಮಾಡಿ ಸರ್. ಸಿಸ್ಟರ್, ಎಲ್ಲ ಹೋಗ್ತಿದ್ದೀರಾ? ರಣಿ, ನನ್ನ ಮಗು ಎಲ್ಲಿದೆ ಅಂತ ಹೇಳಿ. ರಣಿ, 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 ರಣಿ.
ಹರಿಣಿ 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 ರೀ ರೀ ನನ್ನ ಮಗುಗೆ ಏನಾಯ್ತು ಅಂತ ಹೇಳಿ. ನನ್ನ ಮಗು ಎಲ್ಲಿದೆ? ನನ್ನ ಮಗು ಎಲ್ಲಿದೆ? ರೀ ರೀ ನನ್ನ ಮಗು ಎಲ್ಲಿದೆ ರೀ? ಯಾಕೆ ಅವರು ಸಮಾಧಾನ ಮಾಡಿ ಅಂತ ಹೇಳಿ ಹೋದ್ರು? ಏನಾಯ್ತು ಹೇಳ್ರಿ. ಅದ್ಕೆ ನನ್ನ ಮಗುಗೆ ಏನಾಯ್ತು ಅಂತ ನೀವಾದ್ರೂ ಹೇಳಿ. ರೀ ಯಾಕ್ರಿ ಅಳ್ತಿದ್ದೀರಾ? ಅಂತದೇನಾಯ್ತು ನನ್ನ ಮಗುಗೆ? ಹರಿಣಿ, ನಮ್ಮ ಮಗು ಸತ್ತೋಯ್ತು ಹೋಯ್ತು ಸತ್ತೋಯ್ತು ಹೋಯ್ತು ಸತ್ತೋಯ್ತು ಹೋಯ್ತು. ಅಯ್ಯೋ ನನ್ನ ಮಗು ಸತ್ತೋಯ್ತಾ? ರೀ ರೀ ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಇಲ್ಲ ನನ್ನ ಮಗು ಸತ್ತಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಅದಕ್ಕೆ ಸುಳ್ಳು ಹೇಳ್ತಿದ್ದಾರೆ ನೋಡಿ. ನಾವೆಲ್ಲ ಅಷ್ಟು ಹೇಳಿದ್ರು ನಮ್ಮ ಮಾತು ಕೇಳಲೇ ಇಲ್ಲ. ಆ ಅನಿಷ್ಟ ನೋಡ್ಕೊಬೇಕು ಅಂತ ಮನೆಗೆ ಬಂದು ಈ ಥರ ಅನಾಹುತ ಮಾಡ್ಕೊಬಿಟ್ಟೆ. ಬೆಳ್ಳಿ ಬೆಳ್ಳಿ ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅವಳಿಗೆ ಊಟ ಮಾಡಿಸಿದ್ದೇನು, ಅವಳನ್ನ ಮಲಗಿಸಿದ್ದೇನು, ಒಂದು ಮಗು ಥರ ಅವಳನ್ನ ನೋಡ್ಕೊಂಡೆ. ಆದರೆ ಅವಳು ನಿನ್ನ ಈ ಸ್ಥಿತಿಗೆ ತಂದ್ಬಿಟ್ಲು. ಅವಳು ಮೊದಲಿನ ಥರ ಇಲ್ಲ. ಅವಳಿಗೆ ನಿಜವಾಗ್ಲೂ ಹುಚ್ಚಿಡ್ತಿದೆ. ನಿಮ್ಮ ಅಜ್ಜಿ ಮನೇಲಿ ಇದ್ದಿದ್ರೆ ನಿನ್ಗೆ ಈ ಗತಿ ಬರ್ತಾಯ್ತಾ ಹೇಳು? ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಯಾರನ್ನ ನಂಬೇಕು, ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಗ್ತಿದೆ. ಹರಿಣಿ, ನೀನೀಗ ನಂಬಲೇಬೇಕು. ನೀನು ಇಷ್ಟು ದಿನ ನಂಬಿದ್ದು ವಿಷ ಸರ್ಪನ. ಅದಕ್ಕೆ ಎಷ್ಟೇ ಹಾಲು ಹಾಕಿದ್ರು ಅದು ಕಚ್ಚೋದನ್ನ ಮಾತ್ರ ಬಿಡೋದಿಲ್ಲ. ನಿನ್ನ ಮೆಟ್ಲಿಂದ ತಳ್ಳಿದ ಮೇಲೂ ಒಬ್ಳೆ ನಿಂತ್ಕೊಂಡು ಜೋರಾಗಿ ನಗ್ತಿದ್ಲು. ಅದನ್ನ ನೋಡಿದ್ಮೇಲೆ ನಿನ್ಗೆ ಯಾಕೆ ನಂಬಿಕೆ ಬರ್ತಿಲ್ಲ? ಆ ಕೊಲೆಗಾರ್ತಿ ಮೇಲೆ ನಿನ್ಗೆ ಯಾಕೆ ಇಷ್ಟೊಂದು ನಂಬಿಕೆ? ಹರಿಣಿ, ಅಲ್ಲಿ ಏನ್ ನಡೀತು ಅಂತ ಒಂದ್ಸಲ ನೆನ್ಪು ಮಾಡ್ಕೊ. ಇದೇನು ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತಲ್ಲ? ಯಾವತ್ತೂ ಈಗ ಆಗಿರ್ಲಿಲ್ಲ ಬೆಳ್ಳಿ. ಏನೋ ತೊಂದರೆ ಆಗಿರ್ಬೇಕು ಹರಿಣಿ, ಹುಷಾರಾಗಿ ನಡಿ. ಮಾವ, ಅಮ್ಮ, ಅಮ್ಮ. ಈಗ್ಲಾದ್ರೂ ಅವಳಿಂದ ದೂರ ಇರು. ಇಲ್ಲ ಅಂದ್ರೆ ಮುಂದೆ ನಿನ್ ಪ್ರಾಣಕ್ಕೆ ಆಪತ್ತು ತಂದ್ರು ತರ್ತಾಳೆ. ಅವ್ರ ಅಮ್ಮ ಅಜ್ಜಿ ಸತ್ ಮೇಲೆ ಅವಳಿಗೆ ಹುಚ್ಚು ಜಾಸ್ತಿ ಆಗಿದೆ. ಯಾರು ಸಂತೋಷವಾಗಿದ್ರು ಅವಳಿಗೆ ನೋಡ್ಕೊಂಡಿರಕ್ಕಾಗಲ್ಲ. ಎಲ್ರು ಅವಳ ಹಾಗೆ ಅಳ್ತಿರ್ಬೇಕು ಅನ್ನೋದು ಅವಳಿಗೆ ಇಷ್ಟ ಅನ್ಸತ್ತೆ. ಅದಕ್ಕೆ ನಮ್ಮ ಮನೆಗೆ ಸೇರ್ಕೊಂಡು ನಮ್ಮೆಲ್ರಿಗೂ ಕಾಟ ಕೊಡ್ತಿದ್ದಾಳೆ. ಈಗಾಗ್ಲೇ ಮನೇಲಿ ಎಲ್ರಿಗೂ ತುಂಬಾ ಭಯ ಆಗಿದೆ ಹರಿಣಿ. ನೀನಿನ್ನೂ ಅವಳನ್ನೇ ನಂಬ್ಕೊಂಡಿದ್ರೆ ನೀನು ದೊಡ್ಡ ಮುಟ್ಟಾಳಿ ಆಗ್ತೀಯ. ಇಲ್ಲ ಅದ್ಗೆ ಏನೋ ಗೊತ್ತಿಲ್ಲದೆ ಆಗಿರ್ಬೋದಷ್ಟು. ಅವಳಿಗೆ ಗೊತ್ತಿಲ್ಲದೆ ಮಾಡಿದ್ಲು ಅನ್ನಕ್ಕೆ ಅವಳೇನು 2ನೇ ಕ್ಲಾಸ್ ಮಗುನ? ಎಲ್ಲ ಗೊತ್ತಿರೋದೇನೆ. ನೋಡು, ಅವಳಿಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ. ಅದ್ ನೀನು ಅರ್ಥ ಮಾಡ್ಕೋ. ಅವಳು ಯಾವಾಗ ಯಾರಿಗೆ ತೊಂದರೆ ಕೊಡ್ತಾಳೋ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ಮಲಗಿದಾಗ ಕಲ್ಲೆತ್ತು ಹಾಕ್ಬಿಟ್ರೆ, ಇಲ್ಲ ಉಸಿರು ಕಟ್ಟಿ ಸಾಯಿಸ್ಬಿಟ್ರೆ. ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಬೆಳ್ಳಿನಂತೂ ನಂಬಕ್ಕಾಗಲ್ಲ. ಮನೆಗೆ ವಾರಸ್ತಾರ ಬರ್ತಾನೆ ಅಂತ ಅಮ್ಮ ಅಣ್ಣ ಎಲ್ಲ ಖುಷಿಯಾಗಿದ್ರು. ಈಗ ಅಮ್ಮ ಮಗು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳಲಿ? ಏನಂತ ಉತ್ತರ ಕೊಡ್ಲಿ? ಮುತ್ತಣ್ಣ ನಿನ್ ಬಗ್ಗೆ ವಿಚಾರಿಸಕ್ಕೆ ಈಗಷ್ಟೇ ಬಂದಿದ್ರು. ಮಗು ಉಳಿಲಿಲ್ಲ ಅಂತ ವಿಷಯ ಕೇಳಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಗೊತ್ತಾ? ಅವರು ಬೆಳ್ಳಿ ಬಗ್ಗೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ರು ಗೊತ್ತಾ? ನೀನು ಈಗ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಅದಕ್ಕೂ ಮುಂಚೆ ಈ ಹುಚ್ಚಿನ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಆಗ್ಲೇ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರ್ಬೋದು. ರೀ, ಅವಳ ಪಾಪ ಅಮ್ಮ ಅಜ್ಜಿನ ಕಳ್ಕೊಂಡು ಈಗಾಗಲೇ ದುಃಖದಲ್ಲಿದ್ದಾಳೆ.
ನಾವ್ ಅವಳನ್ನ ಮನೆ ಬಿಟ್ಟು ಆಚೆ ಕಳ್ಸಿದ್ರೆ ಅವಳ ಪಾಪ ಎಲ್ಲಿಗಂತ ಹೋಗ್ತಾಳೆ ಹೇಳಿ? ಅವಳಿಗೂ ನಮ್ಮಷ್ಟೇ ದುಃಖ ಇದೆ. ಹಾಗಂದ್ಮೇಲೆ ಅವಳು ಯಾಕೆ ನಗಕ್ಕೆ ಹೋಗ್ತಾಳೆ? ಇಲ್ಲ, ಎಲ್ಲೋ ಏನೋ ತಪ್ಪಾಗಿರ್ಬೇಕು. ನಾವು ಅದನ್ನ ಏನು ಅಂತ ಅವಳಿಗೆ ಕೇಳಿದ್ರೆ ಅವಳು ಸರಿಯಾಗಿ ಉತ್ತರ ಹೇಳ್ಬೋದ್ರಿ. ಈ ಟೈಮಲ್ಲಿ ನಾನು ನಿನ್ಗೇನು ಹೇಳಲ್ಲ, ನಿನ್ಗಿಷ್ಟ ಬಂದಂಗೆ ನೀನಿರು. ಆದರೆ ಮತ್ತೆ ಅವಳಿಂದ ಯಾರಿಗಾದ್ರೂ ತೊಂದರೆ ಆಯಿತು ಅಂದರೆ ಅವಳು ನನ್ನ ಕೈಯಲ್ಲೇ ಸಾಯೋದು. ಹರಣಿ, ಹುಷಾರು. ಓಂ ರಾಂ ಹ್ರೀಂ ಹ್ರೈಂ. ಚಿತ್ರಾಳ ಆತ್ಮಕ್ಕೆ 1000 ಆತ್ಮಗಳ ಶಕ್ತಿ ಇದೆ. ಅವಳಿಗೆ ದೈವಶಕ್ತಿಯ ಅನುಗ್ರಹ ಬೇರೆ ಇದೆ. ಇವಳನ್ನು ಬಂಧಿಸೋದು ಅಷ್ಟು ಸುಲಭ ಅಲ್ಲ. ಇವಳ ಆಕ್ರೋಶ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ನನ್ನ ಸೇಡು ಇನ್ನೂ ತೀರಿಲ್ಲ. ಮಗನನ್ನು ಕಳ್ಕೊಂಡು ಪರಿತಪಿಸ್ತಾ ಇದ್ದೀನಿ. ನನ್ನ ಮನಸ್ಸಿನಲ್ಲಿ ಉರಿತಿರೋ ಜ್ವಾಲ ಕಮ್ಮಿ ಆಗಬೇಕು ಅಂದ್ರೆ ಚಿತ್ರಾಳನ ಬಂಧಿಸಲೇಬೇಕು. ಈ ಪೂಜೆ ಫಲ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ. ನಿಮ್ಮ ಮನಸ್ಸಿಗಿರೋ ಶಕ್ತಿ ಇನ್ಯಾವುದಕ್ಕೂ ಇರೋದಿಲ್ಲ. ನೀವು ಮನಸಾರೆ ಪ್ರಾರ್ಥಿಸಿದರೆ ದೇವರು ಖಂಡಿತ ನೆರವೇರಿಸ್ತಾನೆ. ಮನಸಾರೆ ಶಾಂತ ಚಿತ್ತದಿಂದ ಪ್ರಾರ್ಥಿಸಿ, ಯಾವುದೇ ತೊಂದರೆ ಬರದೇ ಇರೋ ಥರ ಕೇಳ್ಕೊಳ್ಳಿ. ಭಯ ಪಡೋ ಅಗತ್ಯ ಇಲ್ಲ. ಬರ್ತಾ ಇರೋದು ಚಿತ್ರನೇ. ಎಷ್ಟು ನಗುತ್ತೀಯೋ ಅಷ್ಟು ನಗು. ಇವತ್ತು ಎಷ್ಟು ಬೇಕೋ ನಗು ನೀನು. ಆಮೇಲೆ ನನ್ನ ಮಂತ್ರದ ಬಂಧನಕ್ಕೊಳಗಾಗಿ ಶಕ್ತಿಯನ್ನು ಕಳ್ಕೋತೀಯ. ನಿನ್ನನ್ನು ಕಾಪಾಡೋದಕ್ಕೆ ಯಾರು ಇರೋದಿಲ್ಲ. ಭಾರ್ಗವ ಮಾಡಿದ ಪೂಜೆ ಸಫಲವಾಗಿತ್ತು. ಆದರೆ ಹೇಗೋ ಬಂಧನದಿಂದ ತಪ್ಪಿಸ್ಕೊಂಡು ಬಂದಮೇಲೆ ಚಿತ್ರಾಳ ಶಕ್ತಿ, ಅವಳ ಕೋಪ ಇನ್ನೂ ಜಾಸ್ತಿ ಆಗಿದೆ. ಆದರೆ ನಾನು ಅವಳನ್ನು ಸುಮ್ಮನೆ ಬಿಡಲ್ಲ. ಇವತ್ತು ಅವಳನ್ನ ಬಂಧಿಸ್ತೀನಿ. ನಿನ್ನ ನಗುವಿಗೆ, ನಿನ್ನ ಕೋಪಕ್ಕೆ ಬೆಲೆ ಕೊಡೋನಲ್ಲ ನಾನು. ಬಾ, ಬಂದು ಕೂತ್ಕೋ. ನನ್ನ ಮಗನ ಸಾವಿಗೆ ತಕ್ಕ ಬೆಲೆ ಕಟ್ಟಲೇಬೇಕು ನೀನು. ನಿನ್ನ ಎಲ್ಲ ಆಟಕ್ಕೂ ಇವತ್ತೇ ಕೊನೆ. ಅದು ನಿನ್ನಿಂದ ಯಾವತ್ತಿಗೂ ಸಾಧ್ಯ ಇಲ್ಲ. ಸಾಧ್ಯ ಮಾಡಿ ತೋರಿಸ್ತೀನಿ, ನೋಡ್ತೀಯಾ? ಸಾಧ್ಯ ಮಾಡ್ತೀನಿ ಅಂತ ಬಂದಿದ್ ನಿನ್ ಮಗನ್ ಗತಿಗೆ ಏನಾಗಿದೆ ಅಂತ ಗೊತ್ತು ತಾನೆ? ದೈವ ಶಕ್ತಿಯ ಸಹಾಯ ಇದೆ ಅಂತ ಇಷ್ಟೆಲ್ಲ ಆಟ ಆಡ್ತಾ ಇದೆಯಾ ನೀನು? ವೃತ್ತಿ ಧರ್ಮ ಕಾಪಾಡು, ಒಳ್ಳೆಯವರಿಗೆ ಒಳ್ಳೇದ್ ಮಾಡು. ಕೆಟ್ಟವರಿಗೆ ಈ ತರ ಮಾಡಿದ್ರೆ ಆ ದೇವ್ರು ಕೂಡ ನಿನ್ಗೆ ಕ್ಷಮಿಸಲ್ಲ. ಎಲ್ಲಕ್ಕೂ ಮೀರಿದ ಮಂತ್ರ ಶಕ್ತಿಯಿಂದ ನಿನ್ನನ್ನು ಬಂಧಿಸ್ತೀನಿ. ನಿನ್ನ ಸೇಡನ್ನ ಮರೆತು ಇನ್ನೊಬ್ರು ನೋವಲ್ಲಿರೋದನ್ನ ಅರ್ಥ ಮಾಡ್ಕೋ. ಸುಮ್ಮನೆ ನನ್ನ ಕೆಣಕ್ಬೇಡ. ನಿನ್ನಂತ ಮಾಮೂಲಿ ಆತ್ಮಕ್ಕೆ ಭಯ ಪಟ್ರೆ ನನ್ನ ಇಷ್ಟು ವರ್ಷದ ಜ್ಞಾನ, ತಪಸ್ಸು, ನನ್ನ ಶಕ್ತಿ ಯಾವುದಕ್ಕೂ ಬೆಲೆ ಇರಲ್ಲ.
ಆಸೆಗಳನ್ನು ಹುಟ್ಟು ಹಾಕೋದು ನಿನ್ನ ತಪ್ಪು. ಹಾಗಂತ ಬೇರೆಯವರು ತೊಂದರೆ ಕೊಡೋದು ಎಷ್ಟು ಸರಿ? ಸರಿ ತಪ್ಪು ಏನು ಅಂತ ಮೊದಲು ತಿಳ್ಕೊ. ಇಲ್ಲಿ ಕೂತಿದಾರಲ್ಲ ಇವರಿಂದನೇ ಅನ್ಯಾಯ ಆಗಿರೋದು. ಇದಕ್ಕೇನು ಉತ್ತರ ಕೊಡ್ತೀಯಾ? ಅದಕ್ಕೆ ಈ ಯಾಗ ಮಾಡ್ತಿರೋದು. ಇದರಿಂದ ನಿನ್ನ ಇಷ್ಟು ಜನ್ಮಗಳ ಕರ್ಮವನ್ನು ತೊಳೆದು ಹಾಕಿ ನಿನಗೆ ಮುಕ್ತಿ ಕೊಡ್ತಾ ಇದ್ದೀನಿ. ಬಾ, ಬಂದು ಮಂಡಲದಲ್ಲಿ ಕೂತ್ಕೋ. ಎಷ್ಟೋ ಮಂತ್ರವಾದಿಗಳು ಪ್ರಯತ್ನ ಮಾಡಿ ಸೋತಿದ್ದಾರೆ. ಬಂದು ಕೂತ್ಕೋ ಅಂತ ಹೇಳಿದೀನಿ ತಾನೆ. ನೀನು ಅಷ್ಟೇ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ಬೇಕು. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ನಿನಗೆ ಈಗ ಗೊತ್ತಾಗತ್ತೆ. ನೋಡ ಬಿಡೋಣ, ಅದೇನ್ ಮಾಡ್ತೀಯ ಮಾಡೋ. ಓ, ಅಷ್ಟು ಸೊಕ್ಕೋ ನಿನಗೆ? ಅಖಂಡ ವಿಶ್ವದಂಡ ಪ್ರಚಂಡ ಮಹಾದೇವಾಯ ನಮಃ. ಉರಿತಾ ಇದೆ, ನನ್ ಮಾತು ಕೇಳು. ಈಗ್ಲೇ ಹೇಳ್ತಾ ಇದ್ದೀನಿ, ನನ್ ಮಾತು ಕೇಳು. ಹೇಳುವಾ? ಈ ಶಾಖಕ್ ನನ್ ಮೈಯೆಲ್ಲ ಉರಿತಾ ಇದೆ. ದಯವಿಟ್ಟು ಈ ಹಾರನ ತೆಗೆದ್ಬಿಡು. ವಾಪಸ್ ತಗೋಬೇಕು ಅಂದ್ರೆ ಬಂದು ನೀನು ಈ ಮಂಡಲದಲ್ಲಿ ಕೂತ್ಕೋ. ಇಲ್ಲ, ನಾನ್ ಬರಲ್ಲ. ಆಗಲ್ವಾ? ರಾಗ 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 ರಾಗ. ಇದು ನನ್ನ ಶಕ್ತಿ. ಈಗ ಗೊತ್ತಾಯ್ತಾ ಯಾರು ಎಷ್ಟು ಬಲಿಷ್ಠರು ಅಂತ? ನೋಡು, ನೀನ್ ಈ ಪೂಜೆ ಮಾಡ್ತಾ ಇರೋದು ತಪ್ಪು. ಈ ಪೂಜೆ ಏನಾದ್ರು ಮುಂದುವರಿಸಿದ್ರೆ ನಿನ್ ಜೀವನದಲ್ಲಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನೀನೇನೇ ಮಾಡಿದ್ರು ಆ ತಾಯಿ ಚಾಮುಂಡಿ ನನ್ನನ್ನ ಕಾಪಾಡ್ತಾಳೆ. ಈ ಬಂಧನದಿಂದ ನನ್ನನ್ನ ಮುಕ್ತಿಗೊಳಿಸ್ತಾಳೆ. ನಾನ್ ಬಂಧನ ಬಿಡಿಸ್ಕೊಂಡ್ ಬಂದ್ಮೇಲೆ ಮೊದಲು ತಗೊಳ್ಳೋದು ನಿನ್ ಬಲಿನೇ. ಅದೆಲ್ಲ ನಿನ್ನ ಭ್ರಮೆ. ಕೂತ್ಕೊಳ್ಳೆ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಾನು ಸಾಯಿಸ್ತೀನಿ. ನನ್ನ ಮಂತ್ರ ಶಕ್ತಿಯಿಂದ ಬಂಧಿಸಿದ್ದೀನಿ ನಿನ್ನ. ನನ್ನ ಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದ್ಯಾ ನೀನು. ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಆಗೋದೇ ಇಲ್ಲ. ಹಾಗೆ ತಪ್ಪಿಸ್ಕೊಂಡು ಹೋದ್ರು ಕೂಡ ಈ ಭೂಮಿ ಮೇಲೆ ಇರಲ್ಲ ನೀನು. ನೀನು ಬೂದಿಯಾಗಿ ನಿನ್ನ ಇರುವ ಎಲ್ಲ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೀಯ. ನನ್ನನ್ನು ನಂಬ್ಕೊಂಡಿರೋರಿಗೆ ನಾನು ಸಹಾಯ ಮಾಡಬೇಕು. ಇವ್ರು ಮಾಡ್ತಿರೋ ಅನ್ಯಾಯನ ತಡೆಗಟ್ಟಬೇಕು. ಈ ಬಂಧನದಿಂದ ನನ್ನನ್ನ ಬಿಡಿಸು. ಅದಕ್ಕೆಲ್ಲ ಇಲ್ಲಿ ಅವಕಾಶನೇ ಇಲ್ಲ. ಬಾ, ಬಂದು ಸೀಸದೊಳಗೆ ಕೂತ್ಕೋ. ಇಲ್ಲ, ಆ ಸೀಸದೊಳಗೆ ನಾನು ಯಾವುದೇ ಕಾರಣಕ್ಕೂ ಬಂದು ಕೂತ್ಕೊಳ್ಳಲ್ಲ. ಬರಲ್ವಾ? ಬರೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು.
अघोरादिरमरं मखं रौद्रमदरम् अघोरादिरमरं मखं रौद्रमदरम् अघोरादिरमरं मखं रौद्रमदरम् अघोरादिरमरं मखं